reproduction in plants, and also we have discussed the types of plants and germination and also a structure of seed also. So in this class what we discussed, that is a dispersal of seed. So okay, what is the mean by dispersal? So dispersal is a spreading or scattering. What is spreading or scattering? Spreading or scattering, it is called as a dispersal. Dispersal means spreading or scattering. So children, we know the dispersal. So what is of the dispersal of seed? So ಹಾಗಾದ್ರೆ dispersal of the seed ಅಂದ್ರೆ ಏನು? Why it is necessary of the plants? Because of the some seeds are there, or the some seeds like what is that, pea, and also we know the groundnut. So these are all like seeds. ಇದು ಎಲ್ಲ ಯಾಕೆ ನೆಸೆಸರಿ, ಇದು ಎಲ್ಲ ಸೀಡ್ಸ್ ಏನಿದೆಯೋ ಅದಕ್ಕೆ ಈ ಒಂದು ಡಿಸ್ಪೋಸಲ್ ಯಾಕೆ ನೆಸೆಸರಿ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಡಿಸ್ಪೋಸಲ್ ಏನಿದೆಯೋ, ಫಾರ್ ಎಕ್ಸಾಂಪಲ್ ಸಮ್ ಕೈಂಡ್ಸ್ ಆಫ್ ಸೀಡ್ಸ್ ಯಾವಿದಾವೆ ಅವು ಅದು ಮ್ಯಾನುಫ್ಯಾಕ್ಚರ್ ಎಲ್ಲಾಗ್ತಾ ಹೋಗುತ್ತೆ ಅಂದ್ರೆ ಇನ್ನೇ ಪೇರೆಂಟ್ ಸೀಡ್ ಅಂದ್ರೆ ಮೀನ್ಸ್ ಪೇರೆಂಟ್ ಪ್ಲಾಂಟ್ ಎಲ್ಲಿರುತ್ತೋ ಆ ಒಂದು ಜಾಗದಲ್ಲಿ ಅನದರ್ ಸೀಡ್ಸ್ ಕಲ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಆ ತರ ಆದಂತಹ ಸಂದರ್ಭದಲ್ಲಿ ದೇ ವಿಲ್ ಕಾಂಪೀಟ್ ಫ್ರಮ್ ದ ಪೇರೆಂಟ್ ಸೀಡ್, ಅಂದ್ರೆ ಅದು ಒಂದು ಪೇರೆಂಟ್ ಪ್ಲಾಂಟ್ ಏನಿರುತ್ತೋ ಅದ್ರ ಜೊತೆ ಕಾಂಪೀಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ದೇ ಕಾಂಪೀಟ್ ಫಾರ್ ವಾಟರ್, ಮಿನರಲ್ಸ್ ಅಂಡ್ ಆಲ್ಸೋ ಅನದರ್ ಕೈಂಡ್ಸ್ ಆಫ್ ದಿ ನ್ಯೂಟ್ರಿಷನ್. ಅಂದ್ರೆ ಯಾವುದೇ ಒಂದು ಕೈಂಡ್ಸ್ ಆಫ್ ವಾಟರ್ ಇರ್ಬೋದು, ಸನ್ಲೈಟ್ ಇರ್ಬೋದು, ಹಾಗೇನೆ ಮಿನರಲ್ಸ್ ಇರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಆ ಪೇರೆಂಟ್ಸ್ ಎಲ್ಲ ಹತ್ರ ಆ ಒಂದು ಸೀಡು ಏನು ಬೆಳೀತಾ ಹೋಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ, ಆವಾಗ ಆ ಒಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸನ್ಲೈಟ್ ಅದು ಕಡಿಮೆ ಆಗ್ಬೋದು, ಅಥವಾ ವಾಟರ್ ಸಿಗದೆ ಇರ್ಬೋದು, ಅಂಡ್ ಆಲ್ಸೋ ಮಿನರಲ್ಸ್ ಅದಕ್ಕೆ ಸಿಗದೆ ಇರ್ಬೋದು. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಡಿಸ್ಪರ್ಸಲ್ ಏನಿದೆಯೋ ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಡಿಸ್ಪರ್ಸಲ್ ಅಂದ್ರೆ ಏನು ಅಂತ ನಮಗೆ ಈಗಾಗಲೇ ಗೊತ್ತಾಯ್ತು. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಟೈಪ್ಸ್ ಆಫ್ ಡಿಸ್ಪರ್ಸಲ್ ಆಫ್ ದಿ ಸೀಡ್ಸ್. ಸೊ ಹಾಗಾದ್ರೆ ಯಾವ್ಯಾವ ಟೈಪ್ಸ್ ಇದೆ ಡಿಸ್ಪರ್ಸಲ್ ಆಫ್ ಸೀಡ್ಸ್ ಅಲ್ಲಿ ಅಂತಂದ್ರೆ, ದಟ್ ಈಸ್ ಡಿಸ್ಪರ್ಸಲ್ ಫ್ರಮ್ water and also a dispersal from another one is a wind and explosion, and also another one is there, that is the animals, dispersal of the animals. ಸೊ ಹಾಗಾದ್ರೆ ನಾವು ಇವಾಗ ಟೈಪ್ಸ್ ಆಫ್ ಡಿಸ್ಪರ್ಸಲ್ ನ ನೋಡ್ತಾ ಹೋಗೋಣ. ನಾನು ಹೇಳಿದಂಗೆ ದಟ್ ಈಸ್ ದ 4 types of dispersal are there. The first one is a dispersal of the wind, dispersal of the water, dispersal of the explosion, and also a dispersal of the animals. So what is that 4 types of the dispersal of the seed? The first one is a dispersal of wind, and another one is a dispersal of water. Third one, dispersal of explosion. Dispersal of the animal. Dispersal
ಸೈಕೋನಾ ಅನ್ನುವಂತಹ ಒಂದೆರಡು ಪ್ಲಾಂಟ್ಸ್ ಗಳನ್ನ ನೀವು ನೋಡೇ ಇರ್ತೀರಾ. ಸೊ ಸಿ ಇನ್ ದಿಸ್ ಪಿಕ್ಚರ್ it will be what is that, the spontaneous and also that is brownish colored seed will be there. So ಹಾಗಾದ್ರೆ ಆ ಸೀಡ್ ಸುತ್ತ ಇರುವಂತಹ some surroundings ಅಲ್ಲಿ white color ಅಲ್ಲಿ ಯಾವ ಒಂದು surroundings ಇದೆಯೋ ಅದು wind ಅಲ್ಲಿ means ಗಾಳಿಯಲ್ಲಿ ಮೂವ್ ಆಗೋದಕ್ಕೆ ಆ ಒಂದು ಸೀಡ್ ನ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ it will be germinate or it will be grown in another place and also it is help to move in a one place to another place. So ಹಾಗಾದ್ರೆ dispersal of wind ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ another one is there, that is dispersal of water. So ಈ ಒಂದು dispersal of water ಅಲ್ಲಿ for example we know coconut and also a lily flower. ಸೊ ಇವೆರಡೂ ಕೂಡ ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ, ಇನ್ನೇ ವಾಟರ್ ಅಲ್ಲಿ ಈ ಎರಡು ಕೂಡ ಯಾವ ರೀತಿ ಡಿಸ್ಪರ್ಸಲ್ ಆಗ್ತಾ ಹೋಗುತ್ತೆ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ದ ಕೋಕೋನಟ್ ಪ್ಲಾಂಟ್ ಏನಿದೆಯೋ ಅದು ಎಲ್ಲಿ ಬೆಳೆಯುತ್ತೆ ಅಂದ್ರೆ ಇಲ್ಲಿ ಶಾಡಿ ಪ್ಲೇಸಸ್ ಮೀನ್ಸ್ ಅಲ್ಲಿ ಒಂದು ನೀರಿರುವಂತಹ ಪ್ಲೇಸಸ್ ಅಲ್ಲಿ ಬೆಳೀತಾ ಹೋಗುತ್ತೆ. ಸೊ ಹಾಗೇನೆ ಇದು ಲಿಲ್ಲಿ ಫ್ಲವರ್. ಲಿಲ್ಲಿ ಫ್ಲವರ್ ಏನಿದೆ ನಾವು ತಾವರೆ ಹೂ ಅಂತ ಹೇಳಿ ಕರಿತೀವಿ, ಅದು ಕೂಡ ಎಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂದ್ರೆ ಇನ್ನೇ ವಾಟರ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಾವು ಇವಾಗ ಡಿಸ್ಪರ್ಸಲ್ ಆಫ್ ವಾಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ರಿಮೈನಿಂಗ್ ದಿಸ್ ಡಿಸ್ಪರ್ಸಲ್ ಆಫ್ ಎಕ್ಸ್ಪ್ಲೋಷನ್, ದ ಡಿಸ್ಪರ್ಸಲ್ ಆಫ್ ವಿಂಡ್ ಅಂಡ್ ಡಿಸ್ಪರ್ಸಲ್ ಆಫ್ ವಾಟರ್ ಅಂಡ್ ಆಲ್ಸೋ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್, ದ three are also very important. So ಇವಾಗ ನಾವು ಡಿಸ್ಪರ್ಸಲ್ ಆಫ್ ಎಕ್ಸ್ಪ್ಲೋಷನ್ ಗೆ ಬರೋಣ. ಸೊ ವಾಟ್ ಯು ಮೀನ್ ಬೈ ಎಕ್ಸ್ಪ್ಲೋಷನ್? ಎಕ್ಸ್ಪ್ಲೋಷನ್ ಅಂದ್ರೆ ಏನು? ಎಕ್ಸ್ಪ್ಲೋಷನ್ ಮೀನ್ಸ್ ಬರ್ಸ್ಟ್ ಆರ್ ಓಪನ್. ಅಂದ್ರೆ ಯಾವುದೇ ಒಂದು ಫ್ರೂಟ್ ಆಗಿರಬಹುದು ಅಥವಾ ಯಾವುದೇ ಒಂದು ಸೀಡ್ ಆಗಿರಬಹುದು, ಅದು ಬರ್ಸ್ಟ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಸೀಡ್ಸ್ ಏನಿರುತ್ತೋ ಅದು ಅನದರ್ ಪ್ಲೇಸ್ ಅಲ್ಲಿ ಬೀಳ್ತಾ ಹೋಗುತ್ತೆ. ಸೊ ಅಲ್ಲಿ ಆ ಒಂದು ಸೀಡು ಏನಾಗ್ತಾ ಹೋಗುತ್ತೆ, ಗ್ರೌನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಏನಂತ ಹೇಳಿ ಕರಿತೀವಿ, ಡಿಸ್ಪರ್ಸಲ್ ಆಫ್ ಎಕ್ಸ್ಪ್ಲೋಷನ್ ಅಂತ ಹೇಳಿ ಕರಿತೀವಿ. ಅಂಡ್ ಲಾಸ್ಟ್ ಒನ್ ಇಸ್ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್. ಸೊ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್ ಅಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಡಿಸ್ಪರ್ಸಲ್ ಆಫ್ ಅನಿಮಲ್ಸ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಏನಿದೆ ಅದು ಒಂದು ಪ್ಲೇಸ್ ಅಲ್ಲಿ ಯಾವಾಗ್ಲೂ ಇರಲ್ಲ. ಫಾರ್ ಎಕ್ಸಾಂಪಲ್ ವಿ ಆಲ್ಸೋ ನಾವು ಯಾವುದೇ ಒಂದು ಪ್ಲೇಸ್ ಅಲ್ಲಿ ಸ್ಟಿಲ್ ಆಗಿ ಇರಲ್ಲ, ವಿ ಆರ್ ಮೂವಿಂಗ್. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡಾಗ್ ನ ತಗೊಳ್ಳಿ, ಅವು ಕೂಡ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಲ್ಲ, ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಮೂವ್ ಆಗ್ತಾ ಹೋಗ್ತವೆ. ಸೊ ಹಾಗಾದ್ರೆ ಇವು ಯಾವ ರೀತಿಯಾಗಿ ಒಂದು ಸೀಡ್ ನ ಡಿಸ್ಪೋಸ್ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ನಾವು ನೋಡಿರ್ಬೋದು ಸಮ್ ಸೀಡ್ಸ್ ಲೈಕ್ ಹೇಗಿರುತ್ತೆ ಅಂತಂದ್ರೆ ಸೀಡ್ಸ್ ನ ನಾವು ನೋಡ್ತಾ ಹೋದಾಗ ಅದು ಏನಾಗುತ್ತೆ, ಆ ಒಂದು ಅನಿಮಲ್ ಏನಿರುತ್ತೋ ಅದಕ್ಕೆ ಅಂಟ್ಕೊಂಡಾದ್ಮೇಲೆ ಅದು ಮೂವ್ ಆಗ್ಬೇಕಾದ್ರೆ ಅನದರ್ ಪ್ಲೇಸ್ ಅಲ್ಲಿ ಅದು ಬಿದ್ದೋದಾಗ ಅಲ್ಲಿ ಆ ಒಂದು ಸೀಡು ಜರ್ಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಡಿಸ್ಪರ್ಸಲ್ ಆಫ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಷ್ಟೇ ಅಲ್ಲ, ವಿ ಹ್ಯಾವ್ ಟು ಈಟ್ ಫ್ರೂಟ್ ಆಲ್ಸೋ. ನಾವು ಫ್ರೂಟ್ ನ ಏನು ತಿಂತಾ ಹೋಗ್ತೀವೋ ಅದನ್ನ ತಿಂದಾದ್ಮೇಲೆ ಒಳಗಡೆ ಇರುವಂತ ಸೀಡ್ ನ ನಾವು ಏನ್ ಮಾಡ್ತೀವಿ, ವಿ ಕ್ಯಾನ್ ಥ್ರೋ ಟು ಅನದರ್ ಪ್ಲೇಸ್, ರೈಟ್? ಸೊ ಹಾಗಾದ್ರೆ ನಾವು ಬೇರೆ ಒಂದು ಪ್ಲೇಸ್ಗೆ ಆ ಒಂದು ಸೀಡ್ ನ ಎಸಿತಾ ಹೋಗ್ತೀವಿ. ಸೊ ದಟ್ ಈಸ್ ಆಲ್ಸೋ ಎ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್. ಸೊ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್ ಅಂತ ಹೇಳಿ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಹೋಯ್ತು. ಸೊ ದ ಡಿಸ್ಪರ್ಸಲ್ ಆಫ್ ಸೀಡ್ಸ್ ಅಲ್ಲಿ ದಟ್ ಈಸ್ 4 ಟೈಪ್ಸ್: ಡಿಸ್ಪರ್ಸಲ್ ಆಫ್ ವಿಂಡ್, dispersal of water, dispersal of explosion and also a dispersal of animals. So ಇದು ನಾಲ್ಕನ್ನು ತಿಳ್ಕೊಳ್ತಾ ಹೋದ್ವಿ. ಸೊ ಈ 3 ಏನಿದೆ, dispersal of wind, dispersal of water and also dispersal of animals, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗಿದೆ. ಸೊ ಹಾಗಾದ್ರೆ we move on to the next topic, that is crop and agriculture. Topic is that is crop and agriculture. So what do you mean by crop? Crop ಅಂತ ಅಂದ್ರೆ ಏನು ಅಂದ್ರೆ ಬೆಳೆ ಅಂತ ಅಂದ್ರೆ ಏನು? Plants, they are grown in a specific or particular place. It is called as crop. ಅಂದ್ರೆ ಯಾವುದೇ ಒಂದು ಸಸ್ಯಗಳು ಒಂದೇ ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಬೆಳೆಯೋದನ್ನ
ಇರೋದನ್ನ ನಾವು ಏನಂತ ಹೇಳಿ ಕರಿತೀವಿ, ಬೆಳೆ ಅಥವಾ ಕ್ರಾಪ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿ see two types of crops, that is the first one is kharif crop and another one is a rabi crop. The first one is a kharif crop and another one is a rabi crop. So students, listen here, the types of crops alli we have to see two types. The first one is a kharif crop and another one is a rabi crop. So what is kharif crop? Kharif crop anta andre enu? The plants they are grown in a summer season. ಯಾವುದೇ ಒಂದು ಈ ಒಂದು ಬೆಳೆ ಯಾವ ಸೀಸನ್ ಅಲ್ಲಿ ಬೆಳೆಯುತ್ತೆ, ಸಮ್ಮರ್ ಸೀಸನ್, ಅಂಡ್ ಹಾರ್ವೆಸ್ಟಿಂಗ್ ಇನ್ ಎ ವಿಂಟರ್ ಸೀಸನ್. ಇದನ್ನ ನಾವು ಯಾವಾಗ ಕಟಾವು ಮಾಡ್ತೀವಿ, ಇನ್ ಎ ವಿಂಟರ್ ಸೀಸನ್ ಅಲ್ಲಿ ಕಟಾವು ಮಾಡುವಂತಹ ಒಂದು ಬೆಳೆಗೆ ನಾವು ಖಾರಿಫ್ ಕ್ರಾಪ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ನಮ್ಗೆ ಖಾರಿಫ್ ಕ್ರಾಪ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಇಲ್ಲಿ ನಾವು ಯಾವ ರೀತಿ ಆದಂತಹ ಒಂದು ಖಾರಿಫ್ ಕ್ರಾಪ್ ಅಲ್ಲಿ ಬೆಳೆನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ರೈಸ್ ಅಂಡ್ ಆಲ್ಸೋ ಮೈಸ್ ಅಂಡ್ ಗ್ರೌಂಡ್ ನಟ್. ಸೊ ಇವೆಲ್ಲದನ್ನು ಕೂಡ ನಾವು ಖಾರಿಫ್ ಕ್ರಾಪ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಏನು, ಫಾರ್ ಎಕ್ಸಾಂಪಲ್ ರೈಸ್, ಮೈಸ್, ಗ್ರೌಂಡ್ ನಟ್, so this is the so on. So this is the examples of kharif crops. So another one is there, that is rabi crops. Rabi crops andre enu? The plants are grown in a winter season. So adina ನಾವು ರಾಬಿ ಕ್ರಾಪ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ಪ್ಲಾಂಟ್ ವಿಂಟರ್ ಸೀಸನ್ ಅಲ್ಲಿ ಬೆಳೆಯುತ್ತೋ, ಸೊ ಹಾಗೇನೆ we have to harvesting in a summer season, that crops we called as a rabi crops. ಯಾವುದೇ ಒಂದು ಬೆಳೆ ವಿಂಟರ್ ಚಳಿಗಾಲದಲ್ಲಿ ಬೆಳಿತೀವೋ ಅದನ್ನ ಯಾವಾಗ ಕಟಾವು ಮಾಡ್ತೀವಿ, ಇನ್ನು ಸಮ್ಮರ್ ಸೀಸನ್ ಮೀನ್ಸ್ ಬೇಸಿಗೆ ಕಾಲದಲ್ಲಿ ಅದನ್ನ ಕಟಾವು ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಏನಂತ ಹೇಳಿ ಕರಿತೀವಿ, ರಾಬಿ ಕ್ರಾಪ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ರಾಬಿ ಕ್ರಾಪ್ಸ್ ಗೆ ಎಕ್ಸಾಂಪಲ್ ಏನು? ಫಾರ್ ಎಕ್ಸಾಂಪಲ್ ವೀಟ್, ಪೀ, ಇದೆಲ್ಲಾನು ಕೂಡ ರಾಬಿ ಕ್ರಾಪ್ಸ್ ಗೆ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಈ ಒಂದು ಕ್ರಾಪ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಸೊ ಇವಾಗ ನಾವು ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ನೋಡ್ತಾ ಹೋಗೋಣ. ಡಿಸ್ಕಸ್ ಅಬೌಟ್ ದ ಡಿಸ್ಪರ್ಸಲ್ ಆಫ್ ಸೀಡ್. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಪರ್ಸಲ್ ಆಫ್ ಸೀಡ್ ಆರ್ ಸ್ಪ್ರೆಡ್ಡಿಂಗ್ ಆಫ್ ಸೀಡ್, ಯಾವ್ಯಾವ ರೀತಿ ಆ ಒಂದು ಸೀಡ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ ನೋ ಫೋರ್ ಟೈಪ್ಸ್ ಆಫ್ ಡಿಸ್ಪರ್ಸಲ್ ಆಫ್ ಸೀಡ್ ನ ನೋಡ್ತಾ ಹೋಗ್ವಿ. ಅದು ಯಾವ್ದು? ಡಿಸ್ಪರ್ಸಲ್ ಆಫ್ ವಿಂಡ್, ಡಿಸ್ಪರ್ಸಲ್ ಆಫ್ ವಾಟರ್, ಡಿಸ್ಪರ್ಸಲ್ ಆಫ್ ಎಕ್ಸ್ಪ್ಲೋಷನ್ ಅಂಡ್ ಆಲ್ಸೋ ಎ ಡಿಸ್ಪರ್ಸಲ್ ಆಫ್ ಅನಿಮಲ್ಸ್. ಸೊ ಹಾಗಾದ್ರೆ ನಾವು ಗಾಳಿಯಲ್ಲಿ ಯಾವ ರೀತಿಯಾಗಿ ಆ ಒಂದು ಸೀಡ್ಸ್ ಏನಿದೆಯೋ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಹಾಗೇನೆ ಅದಕ್ಕೆ ಡಿಸ್ಪರ್ಸಲ್ ಆಫ್ ವಾಟರ್. ಸೊ ವಾಟರ್ ಅಲ್ಲಿ ನಾವು ಯಾವ್ದರ ಎಕ್ಸಾಂಪಲ್ ಮೂಲಕ, ಫಾರ್ ಎಕ್ಸಾಂಪಲ್ ಕೋಕೋನಟ್ ಅಂಡ್ ಆಲ್ಸೋ ಎ ಲಿಲ್ಲಿ ಫ್ಲವರ್. ಸೊ ಇದೆರಡರ ಮುಖಾಂತರ ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಅಂಡ್ ಆಲ್ಸೋ another one is there, that is dispersal of explosion. Explosion means ನಾನು ಹೇಳಿದೆ ದಟ್ ಈಸ್ ಬರ್ಸ್ಟ್ ಆರ್ ಓಪನ್. ಅಂದ್ರೆ ಯಾವುದೇ ಒಂದು ಸೀಡ್ ಆರ್ ಫ್ರೂಟ್ ಅದು ಓಪನ್ ಆದಾಗ ಅದರಲ್ಲಿರುವಂತಹ ಸೀಡ್ಸ್ ಯಾವ ರೀತಿಯಾಗಿ ಮತ್ತೊಂದು ಪ್ಲೇಸ್ಗೆ ಬಿದ್ದಾಗ ಅದು ಜರ್ಮಿನೇಟ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಹಾಗೇನೆ ದ ಫೋರ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಡಿಸ್ಪರ್ಸಲ್ ಆಫ್ ಅನಿಮಲ್. ಸೊ ಡಿಸ್ಪರ್ಸಲ್ ಆಫ್ ಅನಿಮಲ್ ಅಲ್ಲಿ ನಾವು ಏನ ತಿಳ್ಕೊಳ್ತಾ ಹೋದ್ವಿ. ಫಾರ್ ಎಕ್ಸಾಂಪಲ್ ಸಮ್ ಅನಿಮಲ್ಸ್ ದೇ ಹ್ಯಾವ್ ಮೂವ್ ಟು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂಡ್ ಇಟ್ ಆಲ್ಸೋ ಎ ಹುಕ್ ಮೀನ್ಸ್ ಸ್ಟ್ರಕ್ಚರ್. ಒಂದು ಸೀಡ್ ಯಾವ್ದಿದೆಯೋ ಅದು ಆ ಒಂದು ಚರ್ಮಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಹಾಗೇನೆ ಅದು ಬೇರೆ ಕಡೆ ಮೂವ್ ಆದಾಗ ಅಲ್ಲೇ ಬೇರೆ ಪ್ಲೇಸ್ ಅಲ್ಲಿ ಅದು ಬಿದ್ದು ಜರ್ಮಿನೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ.
ಸೊ ಹಾಗಾದ್ರೆ ಅದಷ್ಟೇ ಅಲ್ಲದೆ ವಿ ಹ್ಯಾವ್ ಟು ಈಟ್ ಸಮ್ ಫ್ರೂಟ್ಸ್, ಅಂದ್ರೆ ನಾವು ಒಂದು ಸೀಡ್ ಇರುವಂತಹ ಫ್ರೂಟ್ಸ್ನು ಕೂಡ ಈಟ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಫ್ರೂಟ್ಸ್ ಇದ್ರೂ ಕೂಡ ನಾವು ಅದ್ರ ಮೇಲ್ಗಡೆ ಇರುವಂತಹ ಒಂದು ಫ್ರೂಟ್ ಏನಿದೆಯೋ ಅದನ್ನ ತಿಂದು ಆ ಸೀಡ್ಸ್ನ ಥ್ರೋ ಮಾಡ್ತೀವಿ. ಸೊ ಥ್ರೋ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಪ್ಲಾಂಟು ಏನಾಗುತ್ತೆ, ಗ್ರೌಂಡ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಎ ಡಿಸ್ಪರ್ಸಲ್ ಆಫ್ ಅನಿಮಲ್ ಅಂತ ಹೇಳಿದೆ. ಸೊ ಹಾಗಾದ್ರೆ another one topic is that is ಕ್ರಾಪ್ಸ್ ಅಂಡ್ ಅಗ್ರಿಕಲ್ಚರ್. ಸೊ ಕ್ರಾಪ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ವಾಟ್ ಈಸ್ ಎ ಕ್ರಾಪ್? ಪ್ಲಾಂಟ್ಸ್ ದೇ ಆರ್ ಗ್ರೌನ್ ಇನ್ ಎ ಸಮ್ ಸ್ಪೆಸಿಫಿಕ್ ಪ್ಲೇಸ್ ಆರ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ವಿ ಹ್ಯಾವ್ ಟು ಕಾಲ್ಡ್ ಆಸ್ ಅ ಕ್ರಾಪ್. ಸೊ ಯಾವುದೇ ಒಂದು ಬೆಳೆ ಒಂದೇ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಬೆಳೆಯೋದಕ್ಕೆ, ಯಾವುದೇ ಒಂದು ಪ್ಲಾಂಟ್ಸ್ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಬೆಳೆಯೋದಕ್ಕೆ ನಾವು ಅದನ್ನ ಏನಂತ ಹೇಳಿ ಕರಿತೀವಿ? ಕ್ರಾಪ್ ಅಂತ ಹೇಳಿ ಕರಿತೀವಿ. ಇನ್ನ ಅಗ್ರಿಕಲ್ಚರ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿರಲೇಬೇಕು. ಯಾಕಂತಂದ್ರೆ ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ನಾವು ಬುಕ್ಕಲ್ಲಿ ಕಲಿಯೋದಕ್ಕಿಂತ ಹೆಚ್ಚಾಗಿ ವಿ ಹ್ಯಾವ್ ಟು ಲರ್ನ್ ಇನ್ ಎಕ್ಸ್ಪೆರಿಮೆಂಟ್ಲಿ, ಮೀನ್ಸ್ ನಾವು ಅದನ್ನ ಪ್ರಾಯೋಗಿಕವಾಗಿ ಕಲಿತಾ ಹೋಗ್ತೀವಿ. ಸೊ ಹಾಗೇನೆ ನಾವು ಈ ಒಂದು ಕ್ರಾಪ್ಸ್ ಅಲ್ಲಿ 2 ಟೈಪ್ಸ್ ನೋಡಿದ್ವಿ, ರಾಬಿ ಕ್ರಾಪ್ಸ್ ಅಂಡ್ ಆಲ್ಸೋ ಎ ಖಾರಿಫ್ ಕ್ರಾಪ್. ಸೊ ಆ 2 ಟೈಪ್ಸ್ ಗೊತ್ತಾಯ್ತು. ಹಾಗಾದ್ರೆ ನಾವು ಮುಂದಿನ ಒಂದು ತರಗತಿಗಳಲ್ಲಿ ಇನ್ನು ಯಾವ್ಯಾವ ಟಾಪಿಕ್ಸ್ ಇದೆ ಅದನ್ನ ನೋಡ್ತಾ ಹೋಗೋಣ. ಸೊ ಹಾಗೇನೆ ನಾನು ಈ ಒಂದು ಟಾಪಿಕ್ಸ್ ಏನಿದೆಯೋ ಇದಕ್ಕೆ ಸಮ್ ಹೋಮ್ವರ್ಕ್ ನ ಕೊಡ್ತಾ ಹೋಗ್ತೀನಿ. ಸೊ ನೀವು ಅದನ್ನ ಮಸ್ಟ್ ಅಂಡ್ ಶುಡ್ ಬರಿಬೇಕು. ಸೊ ಹಾಗೇನೆ ಸೆಂಡ್ ಮಾಡಬೇಕು. ಓಕೆನಾ?